1 ಕಟ್ ಪಾಲಕ್ ಇದ್ರೆ ಸಾಕು ಮನಿ ಮಂದಿಗೆಲ್ಲ ಆಗುವಷ್ಟು ಪಲ್ಯ ಮಾಡ್ಕೋಬೋದು. ಅರ್ಧ ಕಪ್ ತೊಗರಿಬೇಳೆ, 1 ಟೇಬಲ್ ಸ್ಪೂನಷ್ಟು ಶೇಂಗಾ ಮತ್ತು 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಸ್ವಚ್ಛಂಗೆ ಒಂದೆರಡು ಸಲ ತೊಳೆದ್ಬಿಟ್ಟು ಒಂದು 15-20 ನಿಮಿಷ ನೆನೆ ಹಾಕಿಟ್ಟಿದ್ದೆ ರೀ. ಒಂದು ಅರ್ಧ ಚಮಚಷ್ಟು ಅರಿಶಿನ ಪುಡಿ ಹಾಕಿ ಕುಕ್ಕರ್ನಾಗ ಇದನ್ನು ಒಂದು 3-4 ಸೀಟಿ ಹೊಡಿಸ್ತೀನಿ ರೀ. ಮತ್ತು ಒಂದು ದೊಡ್ಡ ಕಟ್ಟಷ್ಟು ಪಾಲಕ್ನ ತಗೊಂಡು ಸ್ವಚ್ಛಂಗೆ ತೊಳೆದು ಸಣ್ಣಂಗೆ ಕತ್ತರಿಸಿ ಇಟ್ಕೊಂಡಿನಿ. ಮಿಕ್ಸಿ ಜಾರ್ನಾಗ ಒಂದು 5-6 ಹಸಿಮೆಣಸಿನ್ಕಾಯಿ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಒಂದು 10-15 ಕರಿಬೇವು ಹಾಕಕತ್ತೀನಿ. ಇವನ್ನೆಲ್ಲ ಸ್ವಚ್ಛಂಗೆ ತೊಳೆದು ತಗೊಂಡಿನಿ. ಒಂದು ದೊಡ್ಡ ಚಮಚದಷ್ಟು ತುರಿದಿದ್ದು ಒಣ ಕೊಬ್ಬರಿ, ಒಂದು ದೊಡ್ಡ ಚಮಚದಷ್ಟು ಹವೀಜ್ ಅಂದ್ರೆ ಧನಿಯಾ, ಇದು ಹಸಿದು ಹುರಿದಿಲ್ಲ, ಮತ್ತು 1 ಚಮಚದಷ್ಟು ಜೀರಿಗೆ ಹಾಕಿದ್ದಾರೆ. ನೀರು ಹಾಕ್ಲಾರ್ದೆ ಇದನ್ನು ರುಬ್ಕೋಬೇಕು. ಸ್ವಲ್ಪ ತರಿ ಆದ್ರೆ ನಡಿತೈತಿ, ಅದ್ರ ನೀರು ಮಾತ್ರ ಹಾಕಕ್ಕೆ ಹೋಗ್ಬೇಡ್ರಿ. ಈ ಕಡೆ ನಮ್ಮ ಬ್ಯಾಳಿ ಮತ್ತು ಶೇಂಗಾ ಭಾಳ ಚಂದ ಬಂದಾವ ನೋಡ್ರಿ. ನೆಕ್ಸ್ಟ್ ನಾ ಇಲ್ಲೇ ಒಂದು ಬಟ್ಲಾಗ ಒಂದು ದೊಡ್ಡ ಚಮಚದಷ್ಟು ಕಡ್ಲಿ ತಗೊಂಡಿನ್ರಿ. ಈ ಕಡ್ಲಿ ಹಿಟ್ಟೊಳಗೆ ಹುಣಸೆಹಣ್ಣಿನ ರಸ ಹಾಕಿ ಮಿಕ್ಸ್ ಮಾಡ್ತೇನೆ. ನಿಮ್ಗೆ ಎಷ್ಟು ಹುಳಿ ಬೇಕಂತೇಳಿ ನೋಡ್ಕೊಂಡು ಹಾಕ್ರಿ. ಈಗ ಇದನ್ನು ಚಲೋತಂಗೆ ಕಲಿಸ್ಬೇಕು. ಹಿಂಗೆ ಅಗದಿ ಸ್ಮೂತ್ ಪೇಸ್ಟ್ ಆಗಬೇಕು. ಈಗ ಇದನ್ನು ಸೈಡಿಗೆ ಎತ್ತಿಟ್ಬಿಟ್ಟು ಒಂದು ಕಡಾಯಿ ಒಳಗೆ 1 ಚಮಚ ಎಣ್ಣೆ ಹಾಕಿ ಪಾಲಕ್ ಹಾಕಿ ಹುರಿಯಾಕತ್ತೀನಿ ರೀ. ಹೈ ಫ್ಲೇಮ್ನಾಗ ಪಾಲಕ್ನ ಎಲ್ಲ ಕಡೆ ಕೈ ಆಡಿಸ್ಕೊಂತ ಹುರಿಬೇಕು. ಒಂದು 2 ನಿಮಿಷನಾಗ ಪಾಲಕ್ ಕರ್ಗೆ ಬಿಡ್ತೈತ್ರಿ. ಅವಾಗ ಉರಿನ ಸಣ್ಣ ಮಾಡಬೇಕು. ಸಣ್ಣ ಉರಿ ಒಳಗೆ ಹಸಿ ವಾಸನೆ ಹೋಗುತ್ತಾನ ಇದನ್ನು ಮತ್ತೆ ಒಂದು 2-3 ನಿಮಿಷ ಚಲೋತಂಗೆ ಹುರಿಬೇಕು. ಪಾಲಕ್ ಸ್ವಲ್ಪ ಬೆಂದ ಮೇಲೆ ಅವಾಗ ನಾವು ಬ್ಯಾಳೆ ಹಾಕಬೇಕು. ಇದ್ರ ಜೋಡಿ ಸ್ವಲ್ಪ ನೀರು ಹಾಕ್ರಿ. ಪಲ್ಯದ ಹದ ನಿಮ್ಗೆ ಎಷ್ಟು ತಿಳಿಬೇಕಂತೇಳಿ ನೋಡಿಕೊಂಡು ಅದ್ರ ಪ್ರಕಾರ ನೀವು ನೀರನ್ನ ಹೆಚ್ಚು ಕಡಿಮೆ ಹಾಕೋಬೋದು. ಒಂದು 2-3 ನಿಮಿಷ ಇದನ್ನು ಬೇಯಿಸಿದ ಮೇಲೆ ಈಗ ಇದ್ರಾಗ ಮೊದಲು ರೆಡಿ ಮಾಡ್ಕೊಂಡಿರ್ತೀವಲ್ರಿ ಹಸಿ ಖಾರ, ಅದನ್ನು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿರಿ. ಆಮೇಲೆ ಸ್ವಲ್ಪ ಬೆಲ್ಲ ಮತ್ತು ಕಲಸಿಟ್ಟಿರ್ತೀವಲ್ರಿ ಕಡ್ಲಿಟ್ಟಿನ ಪೇಸ್ಟ್, ಅದನ್ನು ಹಾಕಬೇಕು. ಇನ್ನೊಂದು ಸಲ ಅದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಆಮೇಲೆ ಬೇಕಂದ್ರೆ ನೀವು ಮತ್ತೆ ಈಗ ಇನ್ನೊಂದು ಸ್ವಲ್ಪ ನೀರು ಹಾಕೋಬೋದು. ಸರಿಯಾಗಿ ಮಿಕ್ಸ್ ಮಾಡಿದ ಮೇಲೆ ಇದ್ರ ಮೇಲೆ ಮುಚ್ಚಿಬಿಟ್ಟು ಸಣ್ಣ ಉರಿ ಒಳಗೆ ಕಡ್ಲಿ ಹಿಟ್ಟಿನ ಹಸಿ ವಾಸನೆ ಹೋಗುತ್ತಾನ ಇದನ್ನು ಬೇಯಿಸಬೇಕು. ಒಂದು 2-3 ನಿಮಿಷ ಇದು ಚಲೋತಂಗೆ ಬೆಂದ ಮೇಲೆ ಇದನ್ನು ಸೈಡಿಗೆ ಎತ್ತಿಟ್ಬಿಟ್ಟು ಒಂದು ಒಗ್ಗರಣೆ ಸೌಟ್ನಾಗ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಬಿಸಿ ಮಾಡಕತ್ತೀನಿ ರೀ. ಎಣ್ಣೆ ಚಲೋತಂಗೆ ಬಿಸಿ ಆದಮೇಲೆ 1 ಚಮಚ ಜೀರಿಗೆ, ಸಣ್ಣ ಕತ್ತರಿಸಿದ್ದು ಒಂದು 5-6 ಬೆಳ್ಳುಳ್ಳಿ ಎಸಳು ಮತ್ತು ಕರಿಬೇವು ಹಾಕಿ ಸ್ವಲ್ಪ ಈ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗುತ್ತಾನ ಇದನ್ನು ಚಲೋತಂಗೆ ಹುರಿತೀನಿ. ಆಮೇಲೆ 2 ಒಣ ಮೆಣಸಿನ್ಕಾಯಿನ ಮುರಿದು ಹಾಕಕತ್ತೀನಿ ರೀ. ಮತ್ತು 1 ಚಮಚದಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಪುಡಿ ಹಾಕಿ ಚಲೋತಂಗೆ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿದ್ರೆ ಮಸ್ತ್ ಖಡಕ್ ಒಗ್ಗರಣೆ ರೆಡಿ ಆಯ್ತು ನೋಡ್ರಿ. ಈಗ ಈ ಒಗ್ಗರಣೆನ ಪಲ್ಯದಾಗ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿದ್ರೆ ಆತ್ರಿ ಮಸ್ತ್ ಬಿಸಿ ಬಿಸಿ ಮುದ್ದೆ ಪಲ್ಯ ರೆಡಿ.